ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಬಂದಿರುವ ನೋಟಿಸ್ ವಿರುದ್ಧ ರಾಜ್ಯಾದ್ಯಂತ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಇದೇ 25ನೇ ತಾರೀಕು ಬಂದ್ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಅಂಗಡಿಗಳನ್ನ ಬಂದ್ ಮಾಡಿ ಬೃಹತ್ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ವ್ಯಾಪಾರಿಗಳು. ರಾಜ್ಯಾದ್ಯಂತ ಮೂಲಕ ತಾರಕಕ್ಕೇರಿದೆ ತೆರಿಗೆ ಜಟಾಪಟಿ. ಕಮರ್ಷಿಯಲ್ ಟ್ಯಾಕ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ವರ್ತಕರು. ಜುಲೈ 25ರಂದು ಅಂಗಡಿಯನ್ನ ಬಂದ್ ಮಾಡಿ ವಾಣಿಜ್ಯ ತೆರಿಗೆ ಇಲಾಖೆಯ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಜುಲೈ 23, 24ರಂದು ಟೀ ಹಾಗೆ ಹಾಲು ವ್ಯಾಪಾರ ಕೂಡ ಸ್ಥಗಿತವಾಗಲಿದೆ. 25ನೇ ತಾರೀಕು ಬೃಹತ್ ಹೋರಾಟ ಅಂತ ಹೇಳಿ ಭಿತ್ತಿ ಪತ್ರವನ್ನ ಹಂಚ್ತಾ ಇದ್ದಾರೆ ವರ್ತಕರು. ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗ ಎಲ್ಲ ವ್ಯಾಪಾರಿಗಳು 25ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಗಡಿಗಳಿಗೆ ಹೋಗ್ಬಿಟ್ಟು ಈ ಭಿತ್ತಿ ಪತ್ರವನ್ನು ನೀಡುವಂತಹ ಕೆಲಸವನ್ನು ಈಗ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. 25ನೇ ತಾರೀಕು ಎಲ್ಲರೂ ಸಾಥ್ ಕೊಡಬೇಕು ಅಂತ ಹೇಳಿ ಭಿತ್ತಿ ಪತ್ರದಲ್ಲಿ ನಮೂದು ಮಾಡಿರುವಂತಹ ಒಂದು ಭಿತ್ತಿ ಪತ್ರವನ್ನು ಹಂಚಿಕೆ ಮಾಡುವಂತಹ ಕೆಲಸವನ್ನು ಈಗ ಇಲ್ಲಿರುವಂತಹ ವ್ಯಾಪಾರಿಗಳು ಜೊತೆಗೆ ಈ ಸಂಘಟನೆ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ 23 ಮತ್ತು 24ನೇ ತಾರೀಕಿನಂದು ಎಲ್ಲ ಹಾಲು ಟೀ ಅಂಗಡಿಗಳನ್ನು ಕ್ಲೋಸ್ ಮಾಡುವ ಮೂಲಕ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ವ್ಯಾಪಾರಿಗಳು ಕೂಡ ಈಗ ಮುಂದಾಗಿದ್ದಾರೆ. ಎಲ್ಲರೂ ಕೂಡ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿರುವಂತಹ ಕಾರಣಕ್ಕಾಗಿ ಇದೀಗ ಪ್ರತಿಭಟನೆಯ ಹಾದಿಯನ್ನು ವ್ಯಾಪಾರಿಗಳು ಹಿಡಿದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲರೂ ಕೂಡ ಈಗ ತಿರುಗು ಬಿದ್ದಿರುವಂಥದ್ದು. ಎಲ್ಲರೂ ಕೂಡ 25ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಆ ತಯಾರಿಯ ಭಾಗವಾಗಿ ಇವತ್ತು ಈ ಒಂದು ವ್ಯಾಪಾರಿಗಳ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೂಡ ಇದೀಗ ಜನರಲ್ಲಿ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ಭಿತ್ತಿ ಪತ್ರಗಳನ್ನು ಕೊಡುವ ಮೂಲಕ ಜುಲೈ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು 60,000 ಜನ ವ್ಯಾಪಾರಿಗಳು ಸೇರಿ ಸರ್ಕಾರದ ವಿರುದ್ಧ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಗಳ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ಭಿತ್ತಿ ಪತ್ರಗಳನ್ನು ಹಂಚುವಂತಹ ಕೆಲಸ ಕೂಡ ಮಾಡಲಾಗ್ತಿರುವಂಥದ್ದು. ಈಗ ಅಧಿಕಾರಿಗಳು ಈಗ ಲಕ್ಷಗಟ್ಟಲೆ ತೆರಿಗೆನ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಎಲ್ಲ ವ್ಯಾಪಾರಿಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ತೆರಿಗೆನ ಕಟ್ಟೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇವತ್ತು ಎಲ್ಲರೂ ಪ್ರತಿಭಟನೆ ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ರವಿ ಶೆಟ್ಟರ್ ಜೊತೆ ಇವತ್ತು ಏನು ಸರ್ ಭಿತ್ತಿ ಪತ್ರ ಯಾಕೆ ಹಂಚ್ತಾ ಇದ್ದಾರೆ ಸರ್? ಸರ್, ಇದು ಏನು ಕರ್ನಾಟಕದಲ್ಲಿ ಬಡ ಜನರು ಬದುಕಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಅಧಿಕಾರಿಗಳು ಏನೇನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅದಕ್ಕೆ ವಿರುದ್ಧವಾಗಿ ಜನಗಳ ವಿರೋಧಿ ನೀತಿಯನ್ನು ತಾಳ್ತಾ ಇದ್ದಾರೋ ಅದಕ್ಕೆ ವಿರುದ್ಧವಾಗಿ ಅದು ತಪ್ಪು. ಇದನ್ನು ನಾವೆಲ್ಲರೂ ಒಗ್ಗೂಡಿ ಇದನ್ನು ಮನ್ನಾ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ. ಯಾಕೆಂದರೆ ಇಲ್ಲಿವರೆಗೂ ಕೂಡ ತೆರಿಗೆ ವ್ಯಾಪ್ತಿಗೆ ಬರೆದಿದ್ದವ್ರನ್ನ ತೆರಿಗೆ ನೀವು ಸಣ್ಣ ಪುಟ್ಟ ವ್ಯಾಪಾರಿಗಳು ನೋಡ್ತಾ ಇದ್ದೀರಿ ನೀವು, ಬೇಕರಿಗಳು, ಕಾಂಡಿಮೆಂಟ್ಸ್ ಅವರು ಎಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಿ. ಈ ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಪ್ರತಿಭಟನೆಗೆ ಯಾವ್ಯಾವ ಉದ್ದೇಶದಿಂದ ಪ್ರತಿಭಟನೆಯನ್ನು ಕರೆದಿದ್ದೀವಿ, ಯಾವಾಗ ನೀವು ಬರಬೇಕು ಅನ್ನೋದ್ರಾಗಿ 25ನೇ ತಾರೀಕು ನಡೆಯುವಂಥ ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಲೇಬೇಕು. ಸಣ್ಣ ಉದ್ದಿಮೆದಾರರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇಂಥ ಭಿತ್ತಿಪತ್ರಗಳನ್ನು ಎಲ್ಲ ವಿಭಾಗದಲ್ಲಿ ಸಣ್ಣ ಉದ್ಯಮದಾರರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಮಾಡ್ತಾ ಇರುವಂಥ ಕೆಲಸ. ಇದು ಯಾರೋ ಒಬ್ಬರು ಮಾಡ್ತಾ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಕರೆದಿರುವಂಥ ಈ ಏನು ಪ್ರತಿಭಟನಾ ಸಭೆ ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನ 25ನೇ ತಾರೀಕು ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಪಾಠ ಆಗುವಂಥದ್ದಿದೆ. ಇದನ್ನು ಪಾಠ ಕಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಬಂದಿರುವ ನೋಟಿಸ್ ವಿರುದ್ಧ ರಾಜ್ಯಾದ್ಯಂತ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಇದೇ 25ನೇ ತಾರೀಕು ಬಂದ್ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಅಂಗಡಿಗಳನ್ನ ಬಂದ್ ಮಾಡಿ ಬೃಹತ್ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ವ್ಯಾಪಾರಿಗಳು. ರಾಜ್ಯಾದ್ಯಂತ ಮೂಲಕ ತಾರಕಕ್ಕೇರಿದೆ ತೆರಿಗೆ ಜಟಾಪಟಿ. ಕಮರ್ಷಿಯಲ್ ಟ್ಯಾಕ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ವರ್ತಕರು. ಜುಲೈ 25ರಂದು ಅಂಗಡಿಯನ್ನ ಬಂದ್ ಮಾಡಿ ವಾಣಿಜ್ಯ ತೆರಿಗೆ ಇಲಾಖೆಯ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಜುಲೈ 23, 24ರಂದು ಟೀ ಹಾಗೆ ಹಾಲು ವ್ಯಾಪಾರ ಕೂಡ ಸ್ಥಗಿತವಾಗಲಿದೆ. 25ನೇ ತಾರೀಕು ಬೃಹತ್ ಹೋರಾಟ ಅಂತ ಹೇಳಿ ಭಿತ್ತಿ ಪತ್ರವನ್ನ ಹಂಚ್ತಾ ಇದ್ದಾರೆ ವರ್ತಕರು.
ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗ ಎಲ್ಲ ವ್ಯಾಪಾರಿಗಳು 25ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಗಡಿಗಳಿಗೆ ಹೋಗ್ಬಿಟ್ಟು ಈ ಭಿತ್ತಿ ಪತ್ರವನ್ನು ನೀಡುವಂತಹ ಕೆಲಸವನ್ನು ಈಗ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. 25ನೇ ತಾರೀಕು ಎಲ್ಲರೂ ಸಾಥ್ ಕೊಡಬೇಕು ಅಂತ ಹೇಳಿ ಭಿತ್ತಿ ಪತ್ರದಲ್ಲಿ ನಮೂದು ಮಾಡಿರುವಂತಹ ಒಂದು ಭಿತ್ತಿ ಪತ್ರವನ್ನು ಹಂಚಿಕೆ ಮಾಡುವಂತಹ ಕೆಲಸವನ್ನು ಈಗ ಇಲ್ಲಿರುವಂತಹ ವ್ಯಾಪಾರಿಗಳು ಜೊತೆಗೆ ಈ ಸಂಘಟನೆ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ 23 ಮತ್ತು 24ನೇ ತಾರೀಕಿನಂದು ಎಲ್ಲ ಹಾಲು ಟೀ ಅಂಗಡಿಗಳನ್ನು ಕ್ಲೋಸ್ ಮಾಡುವ ಮೂಲಕ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ವ್ಯಾಪಾರಿಗಳು ಕೂಡ ಈಗ ಮುಂದಾಗಿದ್ದಾರೆ. ಎಲ್ಲರೂ ಕೂಡ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿರುವಂತಹ ಕಾರಣಕ್ಕಾಗಿ ಇದೀಗ ಪ್ರತಿಭಟನೆಯ ಹಾದಿಯನ್ನು ವ್ಯಾಪಾರಿಗಳು ಹಿಡಿದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲರೂ ಕೂಡ ಈಗ ತಿರುಗು ಬಿದ್ದಿರುವಂಥದ್ದು. ಎಲ್ಲರೂ ಕೂಡ 25ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಆ ತಯಾರಿಯ ಭಾಗವಾಗಿ ಇವತ್ತು ಈ ಒಂದು ವ್ಯಾಪಾರಿಗಳ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೂಡ ಇದೀಗ ಜನರಲ್ಲಿ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ಭಿತ್ತಿ ಪತ್ರಗಳನ್ನು ಕೊಡುವ ಮೂಲಕ ಜುಲೈ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು 60,000 ಜನ ವ್ಯಾಪಾರಿಗಳು ಸೇರಿ ಸರ್ಕಾರದ ವಿರುದ್ಧ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಗಳ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ಭಿತ್ತಿ ಪತ್ರಗಳನ್ನು ಹಂಚುವಂತಹ ಕೆಲಸ ಕೂಡ ಮಾಡಲಾಗ್ತಿರುವಂಥದ್ದು. ಈಗ ಅಧಿಕಾರಿಗಳು ಈಗ ಲಕ್ಷಗಟ್ಟಲೆ ತೆರಿಗೆನ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಎಲ್ಲ ವ್ಯಾಪಾರಿಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ತೆರಿಗೆನ ಕಟ್ಟೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇವತ್ತು ಎಲ್ಲರೂ ಪ್ರತಿಭಟನೆ ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ರವಿ ಶೆಟ್ಟರ್ ಜೊತೆ ಇವತ್ತು ಏನು ಸರ್ ಭಿತ್ತಿ ಪತ್ರ ಯಾಕೆ ಹಂಚ್ತಾ ಇದ್ದಾರೆ ಸರ್? ಸರ್, ಇದು ಏನು ಕರ್ನಾಟಕದಲ್ಲಿ ಬಡ ಜನರು ಬದುಕಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಅಧಿಕಾರಿಗಳು ಏನೇನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅದಕ್ಕೆ ವಿರುದ್ಧವಾಗಿ, ಜನಗಳ ವಿರೋಧಿ ನೀತಿಯನ್ನು ತಾಳ್ತಾ ಇದ್ದಾರೋ ಅದಕ್ಕೆ ವಿರುದ್ಧವಾಗಿ ಅದು ತಪ್ಪು. ಇದನ್ನು ನಾವೆಲ್ಲರೂ ಒಗ್ಗೂಡಿ ಇದನ್ನು ಮನ್ನಾ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ. ಯಾಕೆಂದರೆ ಇಲ್ಲಿವರೆಗೂ ಕೂಡ ತೆರಿಗೆ ವ್ಯಾಪ್ತಿಗೆ ಬರೆದಿದ್ದವ್ರನ್ನ ತೆರಿಗೆ ನೀವು ಸಣ್ಣ ಪುಟ್ಟ ವ್ಯಾಪಾರಿಗಳು ನೋಡ್ತಾ ಇದ್ದೀರಿ ನೀವು, ಬೇಕರಿಗಳು, ಕಾಂಡಿಮೆಂಟ್ಸ್ ಅವರು ಎಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಿ. ಈ ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಪ್ರತಿಭಟನೆಗೆ ಯಾವ್ಯಾವ ಉದ್ದೇಶದಿಂದ ಪ್ರತಿಭಟನೆಯನ್ನು ಕರೆದಿದ್ದೀವಿ, ಯಾವಾಗ ನೀವು ಬರಬೇಕು ಅನ್ನೋದ್ರಾಗಿ 25ನೇ ತಾರೀಕು ನಡೆಯುವಂಥ ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಲೇಬೇಕು. ಸಣ್ಣ ಉದ್ದಿಮೆದಾರರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇಂಥ ಭಿತ್ತಿಪತ್ರಗಳನ್ನು ಎಲ್ಲ ವಿಭಾಗದಲ್ಲಿ ಸಣ್ಣ ಉದ್ಯಮದಾರರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಮಾಡ್ತಾ ಇರುವಂಥ ಕೆಲಸ. ಇದು ಯಾರೋ ಒಬ್ಬರು ಮಾಡ್ತಾ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಕರೆದಿರುವಂಥ ಈ ಏನು ಪ್ರತಿಭಟನಾ ಸಭೆ ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನ 25ನೇ ತಾರೀಕು ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಪಾಠ ಆಗುವಂಥದ್ದಿದೆ. ಇದನ್ನು ಪಾಠ ಕಲಿಸುವಂಥ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಬಂದಿರುವ ನೋಟಿಸ್ ವಿರುದ್ಧ ರಾಜ್ಯಾದ್ಯಂತ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಇದೇ 25ನೇ ತಾರೀಕು ಬಂದ್ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಅಂಗಡಿಗಳನ್ನ ಬಂದ್ ಮಾಡಿ ಬೃಹತ್ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ವ್ಯಾಪಾರಿಗಳು. ರಾಜ್ಯಾದ್ಯಂತ ಆ ಮೂಲಕ ತಾರಕಕ್ಕೇರಿದೆ ತೆರಿಗೆ ಜಟಾಪಟಿ. ಕಮರ್ಷಿಯಲ್ ಟ್ಯಾಕ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ವರ್ತಕರು. ಜುಲೈ 25ರಂದು ಅಂಗಡಿಯನ್ನ ಬಂದ್ ಮಾಡಿ ವಾಣಿಜ್ಯ ತೆರಿಗೆ ಇಲಾಖೆಯ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಜುಲೈ 23, 24ರಂದು ಟೀ ಹಾಗೆ ಹಾಲು ವ್ಯಾಪಾರ ಕೂಡ ಸ್ಥಗಿತವಾಗಲಿದೆ. 25ನೇ ತಾರೀಕು ಬೃಹತ್ ಹೋರಾಟ ಅಂತ ಹೇಳಿ ಭಿತ್ತಿ ಪತ್ರವನ್ನ ಹಂಚ್ತಾ ಇದ್ದಾರೆ ವರ್ತಕರು. ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗ ಎಲ್ಲ ವ್ಯಾಪಾರಿಗಳು 25ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಗಡಿಗಳಿಗೆ ಹೋಗ್ಬಿಟ್ಟು ಈ ಭಿತ್ತಿ ಪತ್ರವನ್ನು ನೀಡುವಂತಹ ಕೆಲಸವನ್ನು ಈಗ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. 25ನೇ ತಾರೀಕು ಎಲ್ಲರೂ ಸಾಥ್ ಕೊಡಬೇಕು ಅಂತ ಹೇಳಿ ಭಿತ್ತಿ ಪತ್ರದಲ್ಲಿ ನಮೂದು ಮಾಡಿರುವಂತಹ ಒಂದು ಭಿತ್ತಿ ಪತ್ರವನ್ನು ಹಂಚಿಕೆ ಮಾಡುವಂತಹ ಕೆಲಸವನ್ನು ಈಗ ಇಲ್ಲಿರುವಂತಹ ವ್ಯಾಪಾರಿಗಳು ಜೊತೆಗೆ ಈ ಸಂಘಟನೆ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ 23 ಮತ್ತು 24ನೇ ತಾರೀಕಿನಂದು ಎಲ್ಲ ಹಾಲು ಟೀ ಅಂಗಡಿಗಳನ್ನು ಕ್ಲೋಸ್ ಮಾಡುವ ಮೂಲಕ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ವ್ಯಾಪಾರಿಗಳು ಕೂಡ ಈಗ ಮುಂದಾಗಿದ್ದಾರೆ. ಎಲ್ಲರೂ ಕೂಡ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿರುವಂತಹ ಕಾರಣಕ್ಕಾಗಿ ಇದೀಗ ಪ್ರತಿಭಟನೆಯ ಹಾದಿಯನ್ನು ವ್ಯಾಪಾರಿಗಳು ಹಿಡಿದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲರೂ ಕೂಡ ಈಗ ತಿರುಗು ಬಿದ್ದಿರುವಂಥದ್ದು. ಎಲ್ಲರೂ ಕೂಡ 25ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಆ ತಯಾರಿಯ ಭಾಗವಾಗಿ ಇವತ್ತು ಈ ಒಂದು ವ್ಯಾಪಾರಿಗಳ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಕೂಡ ಇದೀಗ
ಜನರಲ್ಲಿ ಮನವಿ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ಭಿತ್ತಿಪತ್ರಗಳನ್ನು ಕೊಡುವ ಮೂಲಕ ಜುಲೈ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು 60,000 ಜನ ವ್ಯಾಪಾರಿಗಳು ಸೇರಿ ಸರ್ಕಾರದ ವಿರುದ್ಧ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಗಳ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ಭಿತ್ತಿಪತ್ರಗಳನ್ನು ಹಂಚುವಂತಹ ಕೆಲಸ ಕೂಡ ಮಾಡಲಾಗ್ತಿರುವಂಥದ್ದು. ಈಗ ಅಧಿಕಾರಿಗಳು ಈಗ ಲಕ್ಷಗಟ್ಟಲೆ ತೆರಿಗೆನ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಎಲ್ಲ ವ್ಯಾಪಾರಿಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ತೆರಿಗೆನ ಕಟ್ಟೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇವತ್ತು ಎಲ್ಲರೂ ಪ್ರತಿಭಟನೆ ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ರವಿ ಶೆಟ್ಟರ್ ಜೊತೆ ಇವತ್ತು ಏನು ಸರ್ ಭಿತ್ತಿಪತ್ರ ಯಾಕೆ ಹಂಚ್ತಾ ಇದ್ದಾರೆ ಸರ್? ಸರ್, ಇದು ಏನು ಕರ್ನಾಟಕದಲ್ಲಿ ಬಡ ಜನರು ಬದುಕಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಅಧಿಕಾರಿಗಳು ಏನೇನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅದಕ್ಕೆ ವಿರುದ್ಧವಾಗಿ, ಜನಗಳ ವಿರೋಧಿ ನೀತಿಯನ್ನು ತಾಳ್ತಾ ಇದ್ದಾರೋ ಅದಕ್ಕೆ ವಿರುದ್ಧವಾಗಿ ಅದು ತಪ್ಪು. ಇದನ್ನು ನಾವೆಲ್ಲರೂ ಒಗ್ಗೂಡಿ ಇದನ್ನು ಮನ್ನಾ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ. ಯಾಕೆಂದರೆ ಇಲ್ಲಿವರೆಗೂ ಕೂಡ ತೆರಿಗೆ ವ್ಯಾಪ್ತಿಗೆ ಬರೆದಿದ್ದವ್ರನ್ನ ತೆರಿಗೆ ನೀವು ಸಣ್ಣ ಪುಟ್ಟ ವ್ಯಾಪಾರಿಗಳು ನೋಡ್ತಾ ಇದ್ದೀರಿ ನೀವು, ಬೇಕರಿಗಳು, ಕಾಂಡಿಮೆಂಟ್ಸರು ಅವರು ಎಷ್ಟು ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಿ. ಈ ರೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಪ್ರತಿಭಟನೆಗೆ ಯಾವ್ಯಾವ ಉದ್ದೇಶದಿಂದ ಪ್ರತಿಭಟನೆಯನ್ನು ಕರೆದಿದ್ದೀವಿ, ಯಾವಾಗ ನೀವು ಬರಬೇಕು ಅನ್ನೋದ್ರಾಗಿ 25ನೇ ತಾರೀಕು ನಡೆಯುವಂಥ ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಲೇಬೇಕು. ಸಣ್ಣ ಉದ್ದಿಮೆದಾರರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇಂಥ ಭಿತ್ತಿಪತ್ರಗಳನ್ನು ಎಲ್ಲ ವಿಭಾಗದಲ್ಲಿ ಸಣ್ಣ ಉದ್ಯಮದಾರರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಮಾಡ್ತಾ ಇರುವಂಥ ಕೆಲಸ. ಇದು ಯಾರೋ ಒಬ್ಬರು ಮಾಡ್ತಾ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಕರೆದಿರುವಂಥ ಈ ಏನು ಪ್ರತಿಭಟನಾ ಸಭೆ ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನ 25ನೇ ತಾರೀಕು ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಪಾಠ ಆಗುವಂಥದ್ದಿದೆ. ಇದನ್ನು ಪಾಠ ಕಲಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅಲ್ಲಿ ಮಕ್ಕಳಿಗೆ 2,000 ರೂಪಾಯಿ ಕೊಟ್ಟಂಗೆ ಮಾಡಿಬಿಟ್ಟು ತಂದೆ ತಾಯಿಗೆ 2,000 ರೂಪಾಯಿ ಕೊಟ್ಟಂಗೆ ಮಾಡಿ ಇಲ್ಲಿ ಮಕ್ಕಳ ಹತ್ರ 20-30 ಲಕ್ಷ ಕೀಳುವಂಥ ಕೆಲಸ ಮಾಡ್ತಾ ಇದೆ.